ಮಾಡ್ಕೊಂಡ್ ಕುಂತ್ರೆ ಏನಾಗುದಿಲ್ಲ, ಉಲ್ಟಾ ಟೆನ್ಷನ್ ನಿಮಗ ಅದ. ಮನಸ್ಸಿನಾಗ ಏನೈತೆ ಅನ್ನೋದರ ನನಗೆ ಹೇಳ್ರಿ, ಮನಸ್ಸರ ಹಗರ ಹಾಕಾವ್ ನಿಮ್ಮ. ಅಲ್ಲ ಶಂಕ್ರು, ನಮ್ ಟೆನ್ಷನ್ ನಮಗಿರ್ತೈತಪ್ಪ ಹೆಣ್ಮಕ್ಳಿಗೆ. ನಿನ್ಗೇನ್ ಗೊತ್ತಾಕೈತಿ? ಡಿಗ್ರಿ ಅಂತೂ ಮುಗೀತ. ಈ ಡಿಗ್ರಿ ಮೇಲೆ ಯಾವ ಜಾಬ್ ಸಿಗ್ತಾವ್ ನೀನ ಹೇಳಿ ನೋಡೋಣ. ಮುಂದ್ ಓದ್ಬೇಕಂದ್ರ ಮನ್ಯಾಗ ಕಳ್ಸಂಗಿಲ್ಲ, ಪರಿಸ್ಥಿತಿ ನೋಡಿದ್ರ ಬಾಳ ಕಷ್ಟ ಐತಿ. ಅದನ್ನ ನಾವಿಬ್ರು ವಿಚಾರ ಮಾಡಕತ್ರ ನಿನಗಪ್ಪ ಈಗ ಡಿಗ್ರಿ ಮುಗೀತ ಅಂತ ಹೇಳಿ ಮದ್ವಿ ಮಾಡ್ಬಿಡ್ತಾರ ಮನ್ಯಾಗ. ಮದ್ವಿ ಮಾಡಿದ ಮೇಲೆ ಅದ ಕೆಲ್ಸ, ಬಟ್ಟಿ ಒಗೆಯೋದ, ಮನ್ಯಾಗ ನೋಡ್ಕೊಳೋದು ಇದ ಆಗ್ಬಿಡ್ತೈತಿ. ನಮ್ಗೇನ್ ಜೀವನ ಇಲ್ಲ ಮುಂದ. ಮದುವೆ ಆಗಾನ ಮತ್ತೆ 2 ಮಕ್ಳ 3 ಮಕ್ಳ, ಮುಕ್ಳು ತೊಳಿಯ ಹೇಳ್ ಬಳಿಯ, ಇದ ನೋಡ್ಪ ನಮ್ ಪರಿಸ್ಥಿತಿ. ಇಷ್ಟೆಲ್ಲ ಓದಿ ಏನ್ ಉಪಯೋಗ ಹೇಳ ನಾವ? ನಮ್ಮ ಮನ್ಯಾಗಂತೂ ತುದಿ ಗಾಲ್ದ ನಿಂತಾರ ನಂಗ್ ಮದ್ವಿ ಮಾಡಾಕ. ಅದು ನಮ್ಮ ಮಾಮ ಕೊಡ್ತಾರಂತ. ನಮ್ಮ ಮಾಮಾಗಾರ ಎಷ್ಟು ವಯಸ್ಸಾಗ್ಯಾವ, ಮುದುಕಾಗ್ಯಾನವ, ತಲೆಗೆಲ್ಲ ಕೂದ್ಲನ ಇಲ್ಲ, ಬಾಂಡ್ಲಿ ಅವ. ಹೋಗಿ ಹೋಗಿ ಅವಂಗ್ ಮದ್ವಿ ಮಾಡ್ಕೊಡ್ತಾರಂತ. ಏನ್ ಮಾಡೋದು ಶಂಕರು? ಇಕ್ಕಿದು ನಮ್ದು ಒಂದೇ ಬಾಳಿ ಹೋಗೈತಿ, ಮುಂದ್ ಮುಗ್ದ ಹೋದ್ ಕತಿ ನಮ್ದು. ನಿಮ್ಮಂಗ ಇರಂಗಿಲ್ಲಪ್ಪ, ನಮ್ ಲೈಫ್ ಬಾಳ ಕಷ್ಟ ಇರ್ತೈತಿ. ಹೆಣ್ಮಕ್ಳು ಹುಟ್ಟುದು ನಮ್ದು ಪರಿಸ್ಥಿತಿ ಹಂಗಾಯ್ತು. ನಮ್ಮಪ್ಪ ನೋಡಿದ್ರ ಹೊಲಕ್ ಕೆಲ್ಸಕ್ ಬಾ ಅಂತಾನ, ಇಲ್ಲಿ ನೋಡಿದ್ರ ಕಲ್ತಿದ್ ವೇಸ್ಟ್ ಆಕೇತಿ. ಅದಕ್ಕ ಈ ಕಲ್ತಿದ್ರಾಗ ಯಾವ್ದ್ ನೌಕರಿ ಹುಡುಕ್ಬೇಕಂತ ಹೇಳಿ ವಿಚಾರ ಮಾಡಾಕತ್ತೀನಿ. ನಮ್ಮ ಮನ್ಯಾಗು ನನ್ನ ನಂಬ್ಯಾರ್ಲಿ, ಎಲ್ಲಾ ಜವಾಬ್ದಾರಿ ನನ್ನ ಮೇಲೆ ಬಿಟ್ಟಾರ. ಅವ್ವ ನೋಡಿದ್ರ ಅಲ್ಲಿ ಬಾಂಡೆ ತೊಳದ ಕಾಲೇಜ್ ಕಳ್ಸ್ಯಾಳ. ಅಪ್ಪ ನೋಡಿದ್ರ ಜಲ್ದಿನೇ ತೀರ್ಕೊಂಡ್ಬಿಟ್ಟ. ತಂಗಿದ್ ನೋಡಿದ್ರೆ ಮದುವೆ ಐತಿ. ಏನು ಮಾಡಬೇಕು ಒಂದು ಅರ್ಥ ಆಗತ್ತಿಲ್ಲ. 15-20 ಸಾವಿರ ರೂಪಾಯಿ ಏನಾರ ಒಂದು ಕೆಲಸ ಮಾಡಿ ತಂಗಿದ ಮದುವೆ ಮಾಡಿಕೊಡ್ತೇನೆ. ಎಲ್ಲಾರ ಜೀವನದಾಗ ಕಷ್ಟ ಇರತ್ತಾವಲ್ಲಿ, ನನ್ನ ಜೀವನದಾಗೂ ಕಷ್ಟ ಐತಿ, ನಿಮ್ ಜೀವನದಾಗ ಅಷ್ಟ ಅಲ್ಲ. ನಮ್ದು ಪರಿಸ್ಥಿತಿ ಗೊತ್ತೈತಿಲ್ಲ ನಿಮಗ.